Hi guys, welcome to all of you. I am Kalmesh Matgar. Yes, yesterday classes discuss about active voice and passive voice, rules and regulations. ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಇವತ್ತಿನ ದಿವಸ ನಾವು ಯಾವ ಟೆನ್ಸಸ್ ಬರ್ತಾವ ಏನೇನು ಬರ್ತಾವ ಅಂತೇಳಿ ಆಲ್ರೆಡಿ ಕಲ್ತಿರುವಂಥದ್ದು. ಹಾಗಿದ್ಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಟೋಟಲಿ ಒಂದು 7 or 8 ವಿಡಿಯೋಸ್ ಆಗುವಂಥದ್ದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಹಾಗಿದ್ಮೇಲೆ ನಾವು ಸ್ಟೆಪ್ ವೈಸ್ ಸ್ಟೆಪ್ ಕಲಿತಾ ಹೋಗೋಣ. ಫಸ್ಟ್ ಒಂದು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಯಾವುದೋ ಒಂದು ಸೆಂಟೆನ್ಸ್ ತಗೊಂಡು ಅಫರ್ಮೇಟಿವ್ ಸೆಂಟೆನ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಸೆಂಟೆನ್ಸ್ ತಗೊಂಡಿದ್ವಿ. ಇನ್ಫಿನಿಟಿವ್ ಆಗಿರ್ಬೋದು, ಲೆಟ್ ಅಂತೇಳಿ ಆಗಿರ್ಬೋದು, ಮಾಡಲ್ ವರ್ಬ್ಸ್ ಅಂತೇಳಿ ಆಗಿರ್ಬೋದು, ಸಿಂಪಲ್ ಸೆಂಟೆನ್ಸಸ್ ಅಂತೇಳಿ ಆಗಿರ್ಬೋದು. ಇವನ್ನೆಲ್ಲ ತಗೊಂಡು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಹಾಗಿದ್ಮೇಲೆ ಇನ್ಮೇಲೆ ಟೆನ್ಸಸ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ಪು. ಎಸ್, ಇನ್ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಇನ್ ಟೆನ್ಸಸ್. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಲ್ಲಿ ಟೆನ್ಸಸ್ ಯಾವ ಟೈಪ್ ಚೇಂಜಸ್ ಆಗುತ್ತೆ ಅಂತೇಳಿ ಒಂದು ಡಿಟೇಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ಆಮೇಲೆ ಪ್ರತಿಯೊಂದು ಟೆನ್ಸಸ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗಿರೋದು. ಹಾಗಿದ್ಮೇಲೆ ನೋಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅನ್ನುವಂಥ ಒಂದು ಸೆಂಟೆನ್ಸ್ ಅನ್ನ ತಗೊಳ್ಳೋಣ. ಎಸ್, ಫಸ್ಟ್ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ ಒಂದು ಸೆಂಟೆನ್ಸ್ ಆಗಿರುವಂಥದ್ದು. ಅದು ಫಸ್ಟ್ ಒಂದು ನಾವು ಗುರುತಿಸುವಂಥದ್ದು ಯಾವ ಟೈಪ್ ಗುರುತಿಸಬೇಕು ಅಂತಂದ್ರೆ, ಇದು ಅಸರ್ಟಿವ್ ಇದೆ, ಆರ್ ನೆಗೆಟಿವ್ ಇದೆ, ಆರ್ ಇಂಟ್ರಾಗೇಟಿವ್ ಇದೆ, ಆರ್ WH ಕ್ವಶನ್ ಇದೆ. ಇಂಟ್ರಾಗೇಟಿವ್ ಮೀನ್ಸ್ ಎಸ್ ಆರ್ ನೋ ಕ್ವಶನ್ಸ್ ಅಂತೇಳಿ ಕರೆಯುವಂಥದ್ದು. ಹಾಗಾಗಿ ಯಾವುದಿದೆ ಅಂತೇಳಿ ನೋಡಿಕೊಂಡು ನಾವು ಗುರುತಿಸಬೇಕು. ಆಲ್ರೆಡಿ ಎಸ್ಟರ್ಡೇ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಯಾವುದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ತಗೊಳ್ತೀವಿ ಅಂತೇಳಿ ನೋಡಿದ್ವಿ ಆಲ್ರೆಡಿ. ಹಾಗಿದ್ಮೇಲೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಂತೇಳಿ ನಾವು ತಗೊಂಡಿದ್ವಿ. ಇಲ್ಲಿ ಒಂದು ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ರಿಪೋರ್ಟರ್ಸ್ ರೈಟ್ ನ್ಯೂಸ್ ರಿಪೋರ್ಟ್ಸ್ ಅಂತೇಳಿ ಕೊಟ್ಟಿರುವಂಥದ್ದು. ಹಾಗಿದ್ಮೇಲೆ ನಾವು ಬರ್ಕೊಳ್ಬೇಕು. ಫಸ್ಟ್ ಒನ್ನ ಆಕ್ಟಿವ್ ವಾಯ್ಸ್ ಸೈಡ್ ಏನಿರುತ್ತ, ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಇರುವಂಥದ್ದು ಆಕ್ಟಿವ್ ವಾಯ್ಸ್ ಸೈಡ್. ಅಂಡ್ ನೆಕ್ಸ್ಟ್ ಒನ್ ಪ್ಯಾಸಿವ್ ವಾಯ್ಸ್ ಸೈಡ್, ಫಸ್ಟ್ ಒನ್ ಆಬ್ಜೆಕ್ಟು ಅಂಡ್ ಹೆಲ್ಪಿಂಗ್ ವರ್ಬು ಅಂಡ್ ಎಸ್ ವರ್ಬ್ ಫಾರ್ಮ್ 3 ಆರ್ ಮೇನ್ ವರ್ಬ್ ಫಾರ್ಮ್ 3 ಬಾಯ ಲಾಸ್ಟ್ ಒನ್ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ಈಸ್ ಆರ್ ಅಂತೇಳಿ ಹಾಕ್ತೀವಿ ಅಂತೇಳಿ ನಾವು ನೋಡಿದ್ವಿ ಆಲ್ರೆಡಿ. ಹಾಗಿದ್ಮೇಲೆ ನೋಡೋಣ ಏನಾಗುತ್ತೆ. ದಿಸ್ ಈಸ್ ಅ ಸಬ್ಜೆಕ್ಟು, ದಿಸ್ ಈಸ್ ಅ ವರ್ಬ, ನೆಕ್ಸ್ಟ್ ಒನ್ ದಿಸ್ ಈಸ್ ಅ ಆಬ್ಜೆಕ್ಟ್. ಹಾಗಿದ್ಮೇಲೆ ಫಸ್ಟ್ ಒನ್ ಆಬ್ಜೆಕ್ಟ್ ತಗೊಂಡಿವಿ ಅಂತಂದ್ರ, ಆಬ್ಜೆಕ್ಟ್ ಆಗಿರುವಂತದ್ದು ಯಾವುದು ಅಂತಂದ್ರೆ ನ್ಯೂಸ್. ನ್ಯೂಸ್ ರಿಪೋರ್ಟ್ಸ್, ನ್ಯೂಸ್ ರಿಪೋರ್ಟ್ಸ್. ನ್ಯೂಸ್ ರಿಪೋರ್ಟ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಇದೆ, ಸಿಂಗ್ಯುಲರ್ ಇಲ್ಲ, ಪ್ಲೂರಲ್ ಫಾರ್ಮ್ ಇದೆ. ಹೀಗಾಗಿ ಇಲ್ಲಿ ಏನಂತೇಳಿ ತಗೊಳ್ತೀವಿ, ಆರ್ ಅಂತೇಳಿ ನಾವು ತಗೊಳ್ತೀವಿ. ಎಸ್, ಆರ್ ವರ್ಬ್ ಫಾರ್ಮ್ 3 ಇರುತ್ತ. ಯಾವಾಗ ಪ್ಯಾಸಿವ್ ವಾಯ್ಸ್ ಸೈಡ್ ವರ್ಬ್ ಫಾರ್ಮ್ 3 ಕಂಪಲ್ಸರಿ ಇರುತ್ತ. ರೈಟ್ ಇದ್ದಿದ್ದು ರಿಟರ್ನ್, ರೈಟ್, ರೋಟ್, ರಿಟರ್ನ್ ಅಂತೇಳಿ ಆಗತ್ತ. ರಿಟರ್ನ್ ಬೈ ರಿಪೋರ್ಟರ್ಸ್ ಅಂತೇಳಿ ಬರಿತೀವಿ, ರಿಪೋರ್ಟರ್ಸ್. ದಿಸ್ ಈಸ್ ಅ ಪ್ಯಾಸಿವ್ ವಾಯ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎಸ್, ಇನ್ ಸೇಮ್ ಸೆಂಟೆನ್ಸಸ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ ಅನ್ನ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಲ್ಲಿ ನಾವು ಕನ್ವರ್ಟ್ ಮಾಡಿದಾಗ, ಆರ್ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಅದು ಹೇಗಾಗುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಡೂ ರಿಪೋರ್ಟ್ಸ್, ರಿಪೋರ್ಟರ್ಸ್ ರೈಟ್ ನ್ಯೂಸ್ ರಿಪೋರ್ಟ್ಸ್ ಅಂತೇಳಿ ಆಗತ್ತೆ. ಅದನ್ನೇ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ರಿಪೋರ್ಟರ್ಸ್ ನ್ಯೂಸ್ ರಿಪೋರ್ಟ್ಸ್, ದಿಸ್ ಇಸ್ ಅ ಪ್ಲೂರಲ್ ಫಾರ್ಮ್, ಆಲ್ರೆಡಿ ವಿ ನೋ. ಎಸ್, ಅದನ್ನೇ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಮಾಡಿದಾಗ ಆರ್ ನ್ಯೂಸ್, ನ್ಯೂಸ್ ರಿಪೋರ್ಟ್ಸ್, ನ್ಯೂಸ್ ರಿಪೋರ್ಟ್ಸ್ ರಿಟರ್ನ್ ಬೈ ರಿಪೋರ್ಟರ್ಸ್, ರಿಪೋರ್ಟರ್ಸ್. ಎಸ್, ಈ ಟೈಪ್ ಚೇಂಜಸ್ ಆಗುವಂಥದ್ದು ಎಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಚೇಂಜಸ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಇನ್ WH ಕ್ವಶನ್, ಸೇಮ್ ಸೆಂಟೆನ್ಸಸ್ WH ಕ್ವಶನ್ಸ್ ಯಾವ ಟೈಪ್ ಚೇಂಜಸ್ ಆಗುತ್ತೆ ಅಂತಂದ್ರ,
ಅಲ್ಲಿ ಕೊಟ್ಟಿರೋದಿಲ್ಲ, ಬಟ್ ನಾವು ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ನಾನು ಮಾಡಿ ಹೇಳ್ತಾ ಇದ್ದೀನಿ ಈಗ. ಯಾಕಂತಂದ್ರೆ ರಿಪೋರ್ಟರ್ಸ್ ರೈಟ್ ನ್ಯೂಸ್ ರಿಪೋರ್ಟ್ಸ್ ಅಂತೇಳಿ ಒಂದು ಸೆಂಟೆನ್ಸಸ್ ಇದೆ. ಈ ಸೆಂಟೆನ್ಸಸ್ ಎಷ್ಟು WH ಕ್ವಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಮಾಡ್ಬೋದು, ಎರಡು ಮಾಡ್ಬೋದು, ಮೂರ್ ಮಾಡ್ಬೋದು, ಅದು ಎಷ್ಟಾದ್ರೂ ಮಾಡ್ಬೋದು. ಬಟ್ ಸೆಂಟೆನ್ಸಸ್ ಬಿಗ್ ಆದಂಗೆ ಅದು WH ಕ್ವಶನ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಹಾಗಿದ್ಮೇಲೆ ರಿಪೋರ್ಟರ್ಸ್ ಅನ್ನುವಂಥದ್ದು ಒಂದು WH ಆಗುತ್ತಾ. ಯಾರು ಅಂತ ನಾವು ಕೇಳಿದಾಗ ಹೂ ಅಂತೇಳಿ ಹಾಕ್ತಿವಿ. ನೆಕ್ಸ್ಟ್ ಒನ್ನ ಯಾವುದು ಅಂತೇಳಿ ಕೇಳಿದಾಗ, ಏನು ಅಂತ ಕೇಳಿದಾಗ ನ್ಯೂಸ್ ರಿಪೋರ್ಟ್ ಅಂತೇಳಿ ಬರುತ್ತ. ಎಸ್, ಹಂಗಿದ್ರೆ ಇಲ್ಲಿ ಎರಡು WH ಕ್ವಶನ್ಸ್ ಆಗ್ತಾವ. ಒಂದು ಹೂ ಡೂ ರೈಟ್ ನ್ಯೂಸ್ ರಿಪೋರ್ಟ್ಸ್ ಇನ್ ಆಕ್ಟಿವೈಸ್ ಸೆಂಟೆನ್ಸ್. ಇನ್ ಪ್ಯಾಸಿವೈಸ್ ಸೆಂಟೆನ್ಸ್, ಹೌ ಟು ಚೇಂಜಸ್ ಇನ್ ಪ್ಯಾಸಿವೈಸ್. ಎಸ್ಪೆಷಲಿ ಬೈ ಅನ್ನೋದು ಲಾಸ್ಟ್ ಬರೋದಿಲ್ಲ, ಬೈ ಹೂಮ್ ಅಂತೇಳಿ ಫಸ್ಟಿಗೆ ಬರುವಂತದ್ದು. ಬೈ ಹೂಮ್ ಯಾವುದು ನ್ಯೂಸ್. ನ್ಯೂಸ್ ಎಸ್ಪೆಷಲಿ ಬೈ ಹೂಮ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಅಂತೇಳಿ ಹಾಕ್ತಿವಿ. ಹೆಲ್ಪಿಂಗ್ ವರ್ಬ ಎಸ್ ಬೈ ಹೂಮ್ ಆರ್ ನ್ಯೂಸ್ ನ್ಯೂಸ್ ರಿಪೋರ್ಟ್ಸ್ ರಿಪೋರ್ಟ್ಸ್ ರಿಟರ್ನ್ ರಿಟರ್ನ್ ಅಂತೇಳಿ ಬರೆಯುವಂಥದ್ದು. ದಿಸ್ ಇಸ್ ಅ ಪ್ಯಾಸಿವ್ ವಾಯ್ಸ್ ಇನ್ WH. ಅನದರ್ ಒನ್ ವಾಟ್ ಅಂತೇಳಿ ನಾವು ತಗೊಂಡಾಗ ಇಲ್ಲಿ ವಾಟ್ ಅನ್ನೋದು ಸೇಮೇ ಬರುತ್ತಾ, ಏನು ಚೇಂಜಸ್ ಬರೋದಿಲ್ಲ. ಇನ್ನು ಪ್ಯಾಸಿವ್ ವಾಯ್ಸ್ ವಾಟ್ ವಾಟ್. ಹಾಗಿದ್ಮೇಲೆ ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಹೋಯ್ತು. ಆಬ್ಜೆಕ್ಟ್ ಅನ್ನೋದು ಹೋದ ತಕ್ಷಣ ಅಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಳೋದಿಲ್ಲ. ವಾಟ್ ಆರ್ ರಿಪೋರ್ಟರ್ಸ್ what are written by reporters ಈ ಟೈಪ್ ಚೇಂಜಸ್ ಆಗುವಂಥದ್ದು. ಎಲ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಹೌ ಟು ಚೇಂಜಸ್ ಇನ್ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಒನ್ that sentence is also interrogative sentence or yes or no question that is convert into passive voice. Next one same sentences in a WH question also. How to change this in a passive voice. Next one another one, two WH questions created. ಹಂಗಿದ್ರ ಒಂದೇ ಆಗೋದಿಲ್ಲ WH, ನಾವು ಜಾಸ್ತಿನೂ ಮಾಡ್ಕೋಬಹುದು. ಈ ಟೈಪ್ ಒಂದು ಸ್ಟ್ರಕ್ಚರ್ ನಾವು ರೆಡಿ ಮಾಡ್ಕೊಳ್ಳುವಂಥದ್ದು. ಎಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಒಂದೇ ಸೆಂಟೆನ್ಸಸ್ ಅಂತಲ್ಲ, ಅದೇ ಒಂದೇ ಸೇಮ್ ಸೆಂಟೆನ್ಸಸ್ ತಗೊಂಡು ನಾವು ಜಾಸ್ತಿ ನೋಡ್ಕೊಂತ ಹೋಗ್ಬಹುದು. ಎಸ್, ಇನ್ನು ನೆಕ್ಸ್ಟ್ ಒನ್ ಬರುವಂತದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಬರುತ್ತಾ. ಅದ್ರೊಳಗಡೆ ನೋಡೋಣ. ಇಲ್ಲಿ ಬರುವಂತದ್ದು ಆಕ್ಟಿವ್ ವಾಯ್ಸ್ ಸೈಡ್ ಸಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ ವರ್ಬ್ ಜಾಯಿನಿಂಗ್ ING. ಲಾಸ್ಟ್ ಒನ್ ಆಬ್ಜೆಕ್ಟ್. ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಫಸ್ಟ್ ಒನ್ ಆಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ join being verb form 3 by last one subject ಅಂತ ನಾವು ಕರಿತೀವಿ. ಹಂಗೆ ಮಾಡಿ ನೋಡೋಣ. ಇಲ್ಲಿ ಸಬ್ಜೆಕ್ಟ್, ದಿಸ್ ಇಸ್ ಹೆಲ್ಪಿಂಗ್ ವರ್ಬ, ದಿಸ್ ಇಸ್ ವರ್ಬ, ದಿಸ್ ಇಸ್ ಆಬ್ಜೆಕ್ಟ್. ಹಂಗಿದ್ಮ್ಯಾಗ ಪ್ಯಾಸಿವ್ ವಾಯ್ಸ್ ಸೈಡ್ ಅಲ್ಲಿ ನಾವು ಆಬ್ಜೆಕ್ಟ್ ಅನ್ನ ಹಾಕುವಂತದ್ದು ದ ಲೆಟರ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಇದೆ. ಪ್ಲೂರಲ್ ಫಾರ್ಮ್ ಅನ್ನ ಹೆಲ್ಪಿಂಗ್ ವರ್ಬ್ ಹಾಕೋಣ. ದ ಲೆಟರ್ಸ್ ಆರ್ ಬೀಯಿಂಗ್ ವರ್ಬ್ ಫಾರ್ಮ್ 3 ಇರುತ್ತೆ ಯಾವಾಗ್ಲೂ. ಡೆಲಿವರ್ಡ್ ಬೈ ಹರ್. ಎಸ್, ಇನ್ ಸೇಮ್ ಸೆಂಟೆನ್ಸ್ ನೀವು ಇಂಟ್ರಾಗೇಟಿವ್ ಮಾಡ್ಕೊಡ್ರಿ, ಆರ್ ನೆಗೆಟಿವ್ ಮಾಡ್ಕೊಡ್ರಿ, ಆರ್ WH ಕ್ವಶನ್ಸ್ ನೀವು ಮಾಡ್ತಾ ಹೋಗ್ಬೋದು. ಪ್ರಾಕ್ಟೀಸ್ ಮಾಡೋದಕ್ಕ ಏನ್ ಅಭ್ಯಂತರ ಇಲ್ಲ. ನೆಕ್ಸ್ಟ್ ಒನ್ ಬರುವಂತದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಬರುತ್ತಾ. ಅದರೊಳಗಡೆ ಆಕ್ಟಿವ್ ವಾಯ್ಸ್ ಸೈಡ್ ಸಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ ವರ್ಬ್ ಫಾರ್ಮ್ 3 ಲಾಸ್ಟ್ ಒನ್ ಆಬ್ಜೆಕ್ಟ್. ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಹೌ ಟು ಚೇಂಜಸ್ ದಟ್ ಫಾರ್ಮುಲಾ. ಫಸ್ಟ್ ಒನ್ ಆಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ ಜಾಯಿನ್ ಬೀನ್ ವರ್ಬ್ ಫಾರ್ಮ್ 3 ಲಾಸ್ಟ್ ಒನ್ ಬೈ ಲಾಸ್ಟ್ ಒನ್ ಸಬ್ಜೆಕ್ಟ್. ದಿಸ್ ಈಸ್ ಅ ಫಾರ್ಮುಲಾ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್. ನೆಕ್ಸ್ಟ್ ಒನ್ ಇಲ್ಲಿ ನೋಡೋಣ ಏನ್ ಬರುತ್ತ. ಐ ಹ್ಯಾವ್ ಮೂವ್ಡ್ ದ ಫೈಲ್ ಆನ್ ದ ಟೇಬಲ್ ಅಂತೇಳಿ ಐತಿ. ಒಂದು ಸೆಂಟೆನ್ಸ್ ಕೊಟ್ಟಿದಾರ. ಹಂಗಿದ್ರ ಸಬ್ಜೆಕ್ಟ್ ಟು ಹೆಲ್ಪಿಂಗ್ ವರ್ಬ್ ಫಾರ್ಮ್ 3, ದಿಸ್ ಇಸ್ ಆಬ್ಜೆಕ್ಟ್, ದಿಸ್ ಇಸ್ ಕಾಂಪ್ಲಿಮೆಂಟ್ ಅಂತ ಕರೆಯುವಂತದ್ದು. ನೋಡೋಣ ಯಾವ ಟೈಪ್ ಚೇಂಜಸ್ ಆಗತ್ತೆ ಅಂತ. ಹಾಗಿದ್ಮೇಲೆ ಯಾವ್ದು ಆಬ್ಜೆಕ್ಟ್? ದ ಫೈಲ್ ಇಟ್ ಈಸ್ ಅ ಸಿಂಗ್ಯುಲರ್.
ಸಿಂಗ್ಯುಲರ್, ನಾಟ್ ಅ ಪ್ಲೂರಲ್. ಸಿಂಗ್ಯುಲರ್ ಐತಿ ಅಂತಂದ್ರೆ ಅಲ್ಲಿ ಹ್ಯಾಸ್ ಅಂತೇಳಿ ತಗೊಳ್ತೀವಿ. ಹ್ಯಾಸ್ ಬೀನ್, ದ ಫೈಲ್ ಹ್ಯಾಸ್ ಬೀನ್. ಎಸ್, ಆಲ್ರೆಡಿ ವರ್ಕ್ ಫ್ರಮ್ 3 ಇರುವಂತದ್ದು. ವರ್ಕ್ ಫ್ರಮ್ 3 ಮೂಡ್ ಬೈ ಮೀ ಆನ್ ದ ಟೇಬಲ್, ಆನ್ ದ ಟೇಬಲ್. ಈ ಟೈಪ್ ಬರೆಯುವಂಥದ್ದು ನೀವು ಪ್ರಾಕ್ಟೀಸ್ಗೋಸ್ಕರ ಬರೀಬಹುದು. ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆರ್ WH ಕ್ವಶನ್ಸ್ ಆಲ್ಸೋ ಯು ರೈಟ್. ನೆಕ್ಸ್ಟ್ ಒನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ ಬರುತ್ತಾ. ಇಲ್ಲಿ ಸಬ್ಜೆಕ್ಟ್ ಟು ಆಕ್ಟಿವ್ ಸೈಡ್, ಸಬ್ಜೆಕ್ಟ್ ಟು ವರ್ಬ್ ಫಾರ್ಮ್ ಟು, ಲಾಸ್ಟ್ ಒನ್ ಆಬ್ಜೆಕ್ಟ್. ನೆಕ್ಸ್ಟ್ ಒನ್ ಪ್ಯಾಸಿವ್ ಐಸ್ ಕಂಪಲ್ಸರಿ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಫಾರ್ಮ್ 3 ಬೈ ಲಾಸ್ಟ್ ಒನ್ ಸಬ್ಜೆಕ್ಟ್. ಈ ಟೈಪ್ ಚೇಂಜಸ್ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ ಆಕ್ಟಿವ್ ವಾಯ್ಸ್ ಸೈಡ್ ಅಲ್ಲಿ ಗರ್ಲ್ ಕ್ಲಿಕ್ಡ್ ಸೆಲ್ಫಿ ಅಂತ ಹೇಳಿದೆ. ಪ್ಯಾಸಿವ್ ವಾಯ್ಸ್ ಅನ್ನ ಹೆಂಗ್ ಚೇಂಜಸ್ ಮಾಡಬಹುದು ಅಂತಂದ್ರ ಆಬ್ಜೆಕ್ಟ್ ಅನ್ನ ತಗೊಳ್ಳೋಣ. ಸೆಲ್ಫಿ, ಸೆಲ್ಫಿ ದಿಸ್ ಈಸ್ ಅ ಸಿಂಗ್ಯುಲರ್. ಸೆಲ್ಫಿ ಅನ್ನುವಂಥದ್ದು ಸಿಂಗ್ಯುಲರ್. ವಾಸ್ ಕ್ಲಿಕ್ಡ್, ಕ್ಲಿಕ್ಡ್ ಬೈ ದ ಗರ್ಲ್ ಅಂತೇಳಿ ನಾವು ತಗೊಳ್ತೀವಿ. ದಿಸ್ ಈಸ್ ಅ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದೆ. ಆಲ್ರೆಡಿ ನಮಗೆ ಗೊತ್ತಿರುವಂತದ್ದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ವರ್ಬ್ ING, ಲಾಸ್ಟ್ ಒನ್ ಆಬ್ಜೆಕ್ಟ್. ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಆಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಹೆಲ್ಪಿಂಗ್ ವರ್ಬ್ ಜಾಯಿನ್ ಬೀಯಿಂಗ್, ಲಾಸ್ಟ್ ವರ್ಬ್ ಫಾರ್ಮ್ 3 ಬೈ ಸಬ್ಜೆಕ್ಟ್. ಈ ಟೈಪ್ ನಾವು ಬಳಸುವಂತದ್ದು ನೋಡಿದೀವಿ ಆಲ್ರೆಡಿ. ಹಾಗಿದ್ಮೇಲೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಫಾರ್ಮ್ 3 ಆಬ್ಜೆಕ್ಟ್. ನೆಕ್ಸ್ಟ್ ಒನ್ ಆಬ್ಜೆಕ್ಟ್ ಅನ್ನು ನಾವು ಫಸ್ಟ್ ತಗೊಂಡಾಗ ಪ್ಯಾಸಿವ್ ವಾಯ್ಸ್ ಸಮ್ಸ್, ಸಮ್ಸ್. ಸಮ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಇದೆ, ನಾಟ್ ಅ ಸಿಂಗ್ಯುಲರ್. ಸಮ್ಸ್ ವರ್, ಸಮ್ಸ್ ವರ್ ಡನ್, ವರ್ ಬೀಯಿಂಗ್, ವರ್ ಬೀಯಿಂಗ್ ಡನ್, ಡನ್ ಬೈ ಹಿಮ್ ಅಂತೇಳಿ ಆಗತ್ತೆ. ನೀವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಆಕ್ಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ WH ಕ್ವಶನ್ಸ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಅಂತ ಹೇಳಿ ತಗೊಂಡಾಗ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ಫಾರ್ಮ್ 3, ಲಾಸ್ಟ್ ಒನ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಸೈಡ್ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಜಾಯಿನ್ ಬೀನ್, ವರ್ಬ್ ಫಾರ್ಮ್ 3 ಬೈ ಸಬ್ಜೆಕ್ಟ್. ಈ ಟೈಪ್ ತಗೊಳ್ತೀವಿ. ಹಾಗಿದ್ಮೇಲೆ ಹಿ ಹ್ಯಾಡ್ ಬರ್ನ್ಡ್ ದಿಸ್ ಪೇಪರ್ ಅಂತ ಹೇಳಿದೆ. ದಿಸ್ ಪೇಪರ್ ಅನ್ನುವಂಥದ್ದು ಆಬ್ಜೆಕ್ಟ್. ಫಸ್ಟ್ ಒನ್ ಪ್ಯಾಸಿವ್ ವಾಯ್ಸ್ ಸೈಡ್ ಆಬ್ಜೆಕ್ಟ್ ಅನ್ನ ತಗೊಳ್ಳೋಣ. ದಿಸ್ ಪೇಪರ್, ದಿಸ್ ಪೇಪರ್ ಹ್ಯಾಡ್ ಬೀನ್, ಅಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಬರುವಂತದ್ದು ಹ್ಯಾಡ್ ಬೀನ್ ಬರ್ನ್ಡ್, ಬರ್ನ್ಡ್ ಬೈ ಹಿಮ್ ಅಂತೇಳಿ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಸಿಂಪಲ್ ಫ್ಯೂಚರ್ ಟೆನ್ಸಸ್. ಕೆಲವೊಂದನ್ನ ನಾ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಅದು ನಾವು ಫಾರ್ಮುಲಾ ಒಳಗಡೆ ಅಥವಾ ಒಂದು ಸ್ಟ್ರಕ್ಚರ್ ಬರ್ಸಿದ್ದೆ, ಅದ್ರ ಒಳಗಡೆ ರೇರ್ ಅಂತೇಳಿ ನಾನು ಕೊಟ್ಟಿದ್ದೆ. ರೇರ್ ಅಂತಂದ್ರೆ ಅವು ಬರೋದಿಲ್ಲ ಜಾಸ್ತಿ ಅಂತೇಳಿ ಹೇಳುವಂಥದ್ದು. ಹಾಗಿದ್ಮೇಲೆ ನಾನು ತಗೊಂಡಿಲ್ಲ. ಸಿಂಪಲ್ ಫ್ಯೂಚರ್ ಟೆನ್ಸ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ಲಾಸ್ಟ್ ಒನ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಸೈಡ್ ಫಸ್ಟ್ ಒನ್ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಜಾಯಿನ್ ಬಿ, ವರ್ಬ್ ಫಾರ್ಮ್ 3 ಬೈ ಲಾಸ್ಟ್ ಒನ್ ಸಬ್ಜೆಕ್ಟ್. ಈ ಟೈಪ್ ನಾವು ಬಳಸ್ತೀವಿ. ಹಾಗಿದ್ಮೇಲೆ ಹಿ ವಿಲ್ ರಿಸೀವ್ ಅ ಲೆಟರ್. ಲೆಟರ್ ಅನ್ನೋದು ಆಬ್ಜೆಕ್ಟ್ ಇದೆ. ಪ್ಯಾಸಿವ್ ವಾಯ್ಸ್ ಸೈಡ್ ಲೆಟರ್, ಲೆಟರ್ ವಿಲ್ ಬಿ ರಿಸೀವ್ಡ್, ರಿಸೀವ್ಡ್ ಬೈ ಹಿಮ್ ಅಂತ ನಾವು ಬಳಸ್ತೀವಿ. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಬರುವಂತದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ನಾವು ಆಲ್ರೆಡಿ ಗೊತ್ತಿರುವ ಹಾಗೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಜಾಯಿನ್ ಹ್ಯಾವ್, ವರ್ಬ್ ಫಾರ್ಮ್ 3, ಲಾಸ್ಟ್ ಒನ್ ಆಬ್ಜೆಕ್ಟ್. ಎಸ್ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಫಸ್ಟ್ ಒನ್ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಜಾಯಿನ್ ಹ್ಯಾವ್ ಬೀನ್ ಅಂತೇಳಿ ಬರುತ್ತೆ. ಹ್ಯಾವ್ ಬೀನ್, ವರ್ಬ್ ಫಾರ್ಮ್ 3 ಬೈ ಸಬ್ಜೆಕ್ಟ್ ಅಂತೇಳಿ. ಅದನ್ನೇ ನಾವು ಹಿಂಗ್ ಬಳಸಬಹುದು. ಹಿ ವಿಲ್ ಹ್ಯಾವ್ ಮೇಡ್ ಅ ಕೇಕ್ ಅಂತ ಹೇಳಿದೆ. ಪ್ಯಾಸಿವ್ ವಾಯ್ಸ್ ಸೈಡ್ ಕೇಕ್, ಕೇಕ್ ವಿಲ್ ಹ್ಯಾವ್ ಬೀನ್ ಮೇಡ್ ಬೈ
ಹಿಮ್ ಅಂತೇಳಿ ನಾವು ಬಳಸ್ತೀವಿ. ಇವೆಲ್ಲನು ಟೆನ್ಸಸ್ ಅಲ್ಲಿ ಬರುವಂತದ್ದು. ಹಾಗಿದ್ಮೇಲೆ ಕೆಲವೊಂದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಇವು ಟೆನ್ಸಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಈ ಸ್ಟ್ರಕ್ಚರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಯಾಕಂತಂದ್ರೆ ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೀವು ಇಂಟ್ರಾಗೇಟಿವ್ ಮಾಡ್ರಿ, WH ಕ್ವಶನ್ ಅನ್ನ ಮಾಡ್ರಿ. ಒನ್ ಆಫ್ ದಿ ಬಿಗ್ ಸೆಂಟೆನ್ಸಸ್ ಅನ್ನ ತಗೊಂಡು WH ಕ್ವಶನ್ಸ್ ಎಷ್ಟು ರೈಸ್ ಆಗ್ತಾವ ನೋಡೋಣ. ನೋಡಿ ನೀವು ಸೆಂಟೆನ್ಸ್ ಮೇಕಿಂಗ್ ಮಾಡುವಂತದ್ದು ಪ್ರಾಕ್ಟೀಸ್ ಮಾಡಿದ್ರೆ ಇದು ತುಂಬಾ ಈಸಿ ಅಂತ ಹೇಳ್ತೇನೆ.